ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಸೊ ಇವತ್ತಿನ ನಮ್ಮ ಡೇ 23 ಈ ಒಂದು ಪಾಲಿಟಿ ಕ್ವೆಶನ್ ಡಿಸ್ಕಷನ್ ಅಥವಾ ಈ ಒಂದು ರೆಗ್ಯುಲರ್ ಆನ್ಸರ್ ಪ್ರಾಕ್ಟೀಸ್ ಅನ್ನು ನಾವು ಇಲ್ಲಿ ನೋಡೋದಾದ್ರೆ, ಇದು ಪ್ರಮುಖವಾಗಿ ನಿಮಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದಟ್ ಈಸ್ ವಿಧಾನ ಪರಿಷತ್ತು. ರೈಟ್, ಈ ಒಂದು ವಿಧಾನ ಪರಿಷತ್ತಿನ ಒಂದು ಆಸ್ಪೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಸಾಂವಿಧಾನಿಕವಾಗಿರ್ತಕ್ಕಂಥ ನಿಬಂಧನೆಗಳು ಯಾವಿದಾವೆ. ರೈಟ್, ಸೊ ದಟ್ ಈಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಯಾವಿದಾವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಈ ಒಂದು ಕ್ವೆಶನ್ ರೂಪದಲ್ಲಿ ನೋಡಿದಾಗ ಯಾವ ರೀತಿ ಅದಕ್ಕೆ ನಾವು ಆನ್ಸರ್ ಬರಿಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಇಲ್ಲಿ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆಯಲ್ಲಿ ನೋಡೋದಾದ್ರೆ, ಸೊ ನಮ್ಮ ಒಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ, ರೈಟ್, ಸೊ ಇಂಡಿಯಾಸ್ ಫೆಡರಲ್ ಫ್ಯೂಚರ್ ಇಸ್ ಅ ಬೈಕ್ಯಾಮರಲ್ ಲೆಜಿಸ್ಲೇಚರ್, ರೈಟ್, ಸೊ ಇನ್ ಸರ್ಟನ್ ಸ್ಟೇಟ್ಸ್ ಅಲ್ಲಿ. ಸೊ ದಟ್ ಮೀನ್ಸ್ ನಮ್ಮ ಒಂದು ಈ ಒಕ್ಕೂಟ ವ್ಯವಸ್ಥೆಯಲ್ಲಿನೇ ಕೇವಲ ಒಂದು 6 ರಾಜ್ಯಗಳಲ್ಲಿ, ರೈಟ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, UP ಮತ್ತು ಬಿಹಾರ್, ಈ 6 ರಾಜ್ಯಗಳಲ್ಲಿ ನಮಗೆ ಯಾವ ರೀತಿಯಾದ ಒಂದು ವ್ಯವಸ್ಥೆ ಸಿಗ್ತಾ ಇದೆ ಅಂತಂದ್ರೆ ಬೈ ಕ್ಯಾಮರಲಿಸಮ್ ಲೆಜಿಸ್ಲೇಚರ್. ದಟ್ ಮೀನ್ಸ್ ವಿಧಾನಸಭೆ ಕೂಡ ಇದೆ ಮತ್ತು ವಿಧಾನ ಪರಿಷತ್ತು ಕೂಡ ಇದೆ. ಈ ಒಂದು ಪ್ರಶ್ನೆಯ ಪ್ರಮುಖ ಡಿಮ್ಯಾಂಡ್ ಏನಂತಂದ್ರೆ, ನಮಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಕೆಲವೊಂದು ಪ್ರೊವಿಷನ್ಸ್ ಏನು ಅಂತಕ್ಕಂಥದ್ದು ಇದರಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಸೊ ಇದನ್ನೇ ನಾವು ಒಂದು ಎಕ್ಸಾಂಪಲ್ ರೂಪದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇತ್ತೀಚಿನ ವಿಷಯಗಳ ಕುರಿತಾಗಿ ತಗೊಂಡು ಅದನ್ನು ನಾವು ಬಾಡಿ ಆಫ್ ದಿ ಆನ್ಸರ್ ಅನ್ನ ಇಲ್ಲಿ ಫ್ರೇಮ್ ಮಾಡಬಹುದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಆರ್ಟಿಕಲ್ 169 ಬರುತ್ತೆ. ಸೊ ಇದು ಪಾರ್ಲಿಮೆಂಟ್ಗೆ ಈ ಒಂದು ವಿಧಾನ ಪರಿಷತ್ತನ್ನ ರೈಟ್, ಸೊ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಥವಾ ಅಬಲಿಷ್ ಮಾಡ್ತಕ್ಕಂಥ ಒಂದು ಅಧಿಕಾರ ನೀಡತಕ್ಕಂಥದ್ದಿದೆ. ಆರ್ಟಿಕಲ್ 171 ಅಡಿಯಲ್ಲಿ ನಾವು ಇಲ್ಲಿ ನೋಡೋದಾದ್ರೆ ಕಾಂಪೋಸಿಷನ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ರೈಟ್, ಸೊ ಇಲ್ಲಿ ಸದಸ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಾವಿಲ್ಲಿ ಕಾಣಬಹುದು. ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ, ವಿಧಾನಸಭೆಯ ಎಷ್ಟು ಜನ ಸದಸ್ಯರಿರ್ತಾರೆ, ದಟ್ ಈಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಎಷ್ಟು ಜನ ಸದಸ್ಯರಿರ್ತಾರೆ. ಈಗ ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ 224 ಆಗುತ್ತೆ. ಇದರ 1/3 ಅಂದ್ರೆ ಇವಾಗ ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೆಪಾಸಿಟಿ ಕರ್ನಾಟಕದಲ್ಲಿ ನೋಡಿದ್ರೆ ದಟ್ ಈಸ್ 75 ಮೆಂಬರ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ನಾಟ್ ಲೆಸ್ ದೆನ್ 40 ಮೆಂಬರ್ಸ್ ಅಂತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಅಂತ ನೋಡೋದಾದ್ರೆ ಇವರು ಬೇರೆ ಬೇರೆ ಮೆಥಡ್ ಇಂದ ಆಯ್ಕೆ ಆಗಿರ್ತಾರೆ. ಉದಾಹರಣೆಗೆ ಈಗ ತಾವೆಲ್ಲರೂ ನೋಡಿರ್ಬೋದು ಈ ಒಂದು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ, ರೈಟ್, ಪದವೀಧರ ಕ್ಷೇತ್ರದಿಂದ, ರೈಟ್, ಸೊ ಅಥವಾ ಬೇರೆ ಬೇರೆ ಲೋಕಲ್ ಅಥಾರಿಟಿಗಳ ಮೂಲಕ ಇದನ್ನ 1/3, 1/6 ಈ ತರ ಇರ್ತಕ್ಕಂಥದ್ದಿದೆ. ಸೊ ಇದಕ್ಕೆ ಬೆಟರ್ ಯು ಹ್ಯಾವ್ ಟು ಕ್ವಿಕ್ಲಿ ರಿವೈಸ್ ಲಕ್ಷ್ಮೀಕಾಂತ್, ಪಾಲಿಟಿ ಲಕ್ಷ್ಮೀಕಾಂತ್. ಸೊ ಇನ್ ಆರ್ಡರ್ ಟು ರೈಟ್ ಅ ಬೆಟರ್ ಅಂಡ್ ಎಫೆಕ್ಟಿವ್ ಆನ್ಸರ್, ರೈಟ್. ಸೊ ಯಾಕೆಂದ್ರೆ ನಮಗೆ ಈ ರೀತಿ ಕ್ವೆಶನ್ಸು ಸ್ಟ್ಯಾಟಿಕ್ ಓರಿಯೆಂಟೆಡ್ ಅಲ್ಲೂ ಕೇಳಿರ್ತಾರೆ, ಪ್ಲಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಆಸ್ಪೆಕ್ಟ್ಸ್ ಅನ್ನು ಕೂಡ ಸೇರ್ಬಿಟ್ಟು ಕೇಳಿಸಿರ್ತಾರೆ. ಇತ್ತೀಚೆಗೆ ಮಧ್ಯಪ್ರದೇಶ ಆಗಿರ್ಬೋದು, ರೈಟ್, ಸೊ ಜೊತೆಗೆ ಮಧ್ಯಪ್ರದೇಶ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ, ಆಂಧ್ರ ಪ್ರದೇಶ ಅದನ್ನ ಅಬೋಲಿಷ್ ಮಾಡ್ತೀನಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಇಡ್ತಾ ಇದೆ. ಸೊ ಈ ರೀತಿಯಾಗಿ ಈ ಟಾಪಿಕ್ಸ್ ಸ್ಟ್ಯಾಟಿಕ್ ಇದ್ರೂ ಕೂಡ ಟೈಮ್ ಅಂಡ್ ಅಗೇನ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ವರ್ಕಿಂಗ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ನಾವು ಇಲ್ಲಿ ನೋಡೋದಾದ್ರೆ, ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಪ್ಲೇ ಅ ರೋಲ್ ಇನ್ ದಿ ಲೆಜಿಸ್ಲೇಟಿವ್ ಪ್ರೋಸೆಸ್ ಬೈ ರಿವ್ಯೂವಿಂಗ್ ಅಂಡ್ ಸ್ಕ್ರೂಟಿನೈಸಿಂಗ್ ದ ಬಿಲ್ ಪಾಸ್ಡ್ ಬೈ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಮಗೆ ಹೇಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದೆಯೋ ಪಾರ್ಲಿಮೆಂಟ್ ಅಲ್ಲಿ, ಹಾಗೆ 6 ರಾಜ್ಯಗಳಲ್ಲಿ ನಮಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕೂಡ 2 ಇರ್ತಕ್ಕಂಥದ್ದಿದೆ, ರೈಟ್. ಸೊ ಆಲ್ಮೋಸ್ಟ್ ನಮಗೆ ರಾಜ್ಯಸಭೆಯ ಕಾರ್ಯಗಳು ಮತ್ತೆ ಇದೊಂದು ವಿಧಾನ ಪರಿಷತ್ನ ಕಾರ್ಯಗಳು ಸೇಮ್ ಇರುತ್ತೆ. ಸೊ ಕೆಲವೊಂದು ಆಸ್ಪೆಕ್ಟ್ಸ್ ಅಲ್ಲಿ, ಪವರ್ ಆಸ್ಪೆಕ್ಟ್ಸ್ ಅಲ್ಲಿ ಆಗಿರ್ಬೋದು, ರೈಟ್, ಅವರ ಒಂದು ಅಧಿಕಾರ ವ್ಯಾಪ್ತಿ ಆಗಿರ್ಬೋದು, ಅದರಲ್ಲಿ ಕಡಿಮೆ ಇರ್ತಕ್ಕಂಥದ್ದಿದೆ, ರೈಟ್. ಸೊ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಪವರ್ಸ್ ಆರ್ ವೆರಿ ಮಚ್ ಲಿಮಿಟೆಡ್ ಇನ್ ಕಂಪ್ಯಾರಿಸನ್ ವಿತ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. If a bill is rejected or not passed within the specific period, the legislative assembly may pass the bill again and ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲಿ ಕಂಪಲ್ಸರಿ ಆಗಿ ತನ್ನ ಒಂದು ಅಸೆಂಟ್ ಅನ್ನ ಕೊಡಲೇಬೇಕಾಗುತ್ತೆ, ಸೊ ಅಥವಾ ಒಪ್ಪಿಗೆಯನ್ನ ಇವರು ಕೊಡಲೇಬೇಕಾಗುತ್ತೆ. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಕೆನಾಟ್ ಇನಿಷಿಯೇಟ್ ಆರ್ ರಿಜೆಕ್ಟ್ ದಿ ಮನಿ ಬಿಲ್ಸ್. ಲೈಕ್ ರಾಜ್ಯಸಭಾ, ನಮಗೆ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಏನಿದೆ ವಿಧಾನ ಪರಿಷತ್ಗಳು, ಅವು ಮನಿ ಬಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಇನಿಷಿಯೇಟಿವ್ ಕೂಡ ತಗೊಳಿಕ್ಕಾಗಲ್ಲ. ಮತ್ತೆ ಯಾವಾಗ ಅವ್ರ ಹತ್ರ ಬಿಲ್ ಬರುತ್ತೆ ಅವಾಗ ಅದನ್ನು ರಿಜೆಕ್ಟ್ ಮಾಡೋ ಅಧಿಕಾರ ಕೂಡ ಅವರಿಗೆ ಇಲ್ಲ, ರೈಟ್. ಸೊ ದೇ ಕ್ಯಾನ್ ಓನ್ಲಿ ರೆಕಮೆಂಡ್ ದಿ ಅಮೆಂಡ್ಮೆಂಟ್ಸ್ ವಿಚ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇ ಚೂಸ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್, ರೈಟ್. ಸೊ ಯಾವಾಗ ಈ ರೀತಿ ಬದಲಾವಣೆಗಳನ್ನು ಸಜೆಸ್ಟ್ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಕ್ಕಂಥದ್ದು ಏನಿದೆ ಅದನ್ನ ಕನ್ಸಿಡರ್ ಮಾಡಬಹುದು ಅಥವಾ ಅದನ್ನ ಡಿನೈ ಕೂಡ ಮಾಡಬಹುದು.
ಸೊ ಇಲ್ಲಿ ಕ್ವಿಕ್ ಆಗಿ ಈ ರೀತಿಯ ಕ್ವೆಶನ್ಗೆ ಒಂದು ಕನ್ಕ್ಲೂಷನ್ ಅನ್ನು ನೋಡೋದಾದ್ರೆ, ಇವಾಗ ಆನ್ ಗೋಯಿಂಗ್ ಒಂದು ಡಿಬೇಟ್ ನಡೀತಾ ಇದೆ. ವಿಧಾನ ಪರಿಷತ್ಗಳು ಏನಿದಾವೆ ಅದರ ನೆಸೆಸಿಟಿ ಏನಿದೆ ಮತ್ತು ಅದರ ರಿಲೆವೆನ್ಸ್ ಏನಿದೆ ಇನ್ ಕಂಪ್ಯಾರಿಸನ್ ವಿತ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಹಾಗಾಗಿ ಈ ರೀತಿಯಾದ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ಅವರ್ ಇಂಡಿಯಾಸ್ ಫೆಡರಲ್ ಸ್ಟ್ರಕ್ಚರ್. ಸೊ ಅದನ್ನೇ ನಾವು ಕನ್ನಡದಲ್ಲೂ ಕೂಡ ಕ್ವಿಕ್ ಆಗಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ದ್ವಿಸದಸ್ಯ ಶಾಸಕಾಂಗದ ಪಾತ್ರ ಏನು, ರೈಟ್? ಸೊ ವಿಧಾನಸಭೆಯ ಪಾತ್ರವೇನು ಮತ್ತು ವಿಧಾನ ಪರಿಷತ್ತಿನ ವಿಶೇಷವಾದ ಪಾತ್ರ ಅಂತಕ್ಕಂಥದ್ದು ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಲೈಡ್ ಮೂಲಕ ಡಿಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ರೈಟ್. ಸೊ ಇದನ್ನು ನಾವು ಕೊನೆಗೆ ಉಪಸಂಹಾರ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ಇದರ ಅಗತ್ಯತೆ ಪ್ರಸ್ತುತತೆ ಕುರಿತಾಗಿ ಏನು ಚರ್ಚೆಗಳು ನಡೀತಾ ಇದ್ದಾವೆ, ಇದರ ಮೇಲೆ ಸಮತನಗೊಳಿಸುವ ಒಂದು ಸಂಕೀರ್ಣತೆಯನ್ನ ತಗೊಂಡು ನಾವಿಲ್ಲಿ ಬ್ಯಾಲೆನ್ಸ್ಡ್ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ರೈಟ್. ಸೊ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಇದರ ಒಂದು ನೋಟ್ಸು ಅಥವಾ ಈ ಒಂದು PPT ಕೂಡ ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದಿದೆ. ಥ್ಯಾಂಕ್ ಯು.